ವೃಷಭ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭದಾಯಕವಾಗಿರುವಂತದ್ದು. ಒಂದು ಸರಿ ಏನಾದ್ರೂ ಒಂದು ಅಟಕ್ ಬಿದ್ರೆ ಹಠವನ್ನ ಸಾಧಿಸುವಂತದ್ದು. ಕೆಲವರಿಗೆ ಹೋಮ ಆಗುತ್ತೆ, ಕೆಲವರಿಗೆ ಅಭಿಷೇಕ ಆಗುತ್ತೆ. ಎಲ್ಲರೂ ಎಲ್ಲ ಕೆಲಸವನ್ನ ಮಾಡೋದ್ರಿಂದ ಬೇಗ ರಿಸಲ್ಟ್ ಸಿಗೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮಾಯಕಾರ ಟಿವಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನು ಇವತ್ತು ವೃಷಭ ರಾಶಿಯ ಒಂದಷ್ಟು ಗುಣಧರ್ಮಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ವೃಷಭ ರಾಶಿಯವರು ಒಂದಷ್ಟು ಸೀಕ್ರೆಟ್ ಆಗಿರುವಂತಹ ಮಾಹಿತಿಗಳನ್ನು ಕೂಡ ನಾನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಆ ಕೆಲಸವನ್ನ ಮಾಡಿ. ನೋಡಿ, ವೃಷಭ ಅಂದ ತಕ್ಷಣನೇ ಇದನ್ನ ಸ್ಥಿರ ರಾಶಿ ಅಂತ ಕರಿತೀವಿ. ಅದರಿಂದ ಸ್ಥಿರ ಬುದ್ಧಿ ಉಳ್ಳವರು, ಸ್ಥಿರ ಕಾರ್ಯಗಳನ್ನ ಮಾಡುವಂಥವ್ರು, ಹಿಡಿದ ಕೆಲಸವನ್ನ ಹಠದಿಂದ ಮಾಡುವಂಥವ್ರು ಅಂತೇಳಿ ನಾವು ಈ ರಾಶಿಯವ್ರನ್ನ, ಈ ರಾಶಿಯಲ್ಲಿ ಹುಟ್ಟಿರುವಂಥವ್ರನ್ನ ಕರಿತೇವೆ. ಅದೇ ರೀತಿ ಈ ರಾಶಿಗೆ ಅಧಿಪತಿ ಬಂದು ಶುಕ್ರ. ಶುಕ್ರ ಅಂದ ತಕ್ಷಣ ಸುಂದರವಾದಂತಹ ಮೈಕಟ್ಟು, ಸುಂದರವಾದ ಕಣ್ಣು, ಸುಂದರವಾದಂತಹ ಮಾತು, ಸೌಮ್ಯವಾದಂತಹ ಮಾತು ಇರುವಂಥವ್ರು. ಮತ್ತೆ ಇಲ್ಲಿ ಸುಂದರ ಅಂದ ತಕ್ಷಣನೇ ನಾವೇನ್ ಹೇಳ್ಬೇಕು, ಇದು ಬಣ್ಣದಿಂದ ಅಳೆಯುವಂಥದ್ದಲ್ಲ, ಇದು ಅವರ ಆಕರ್ಷಣೆ. ಅವರು ಯಾವುದೇ ಗುಂಪಲ್ಲಿರ್ಲಿ, ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ಈ ವೃಷಭ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಸ್ವಲ್ಪ ಆಕರ್ಷಿತರಾಗಿರ್ತಾರೆ. ಜೊತೆಗೆ ಇದನ್ನ ಸ್ತ್ರೀ ರಾಶಿ ಅಂತ ನಾವು ಕರಿತೀವಿ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಹೆಣ್ಣು ಮಕ್ಕಳು ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ಹೆಚ್ಚು ಸ್ತ್ರೀ ಗುಣಗಳಿರ್ತದೆ. ಆದ್ರೆ ಗಂಡು ಮಕ್ಕಳು ಈ ವೃಷಭ ರಾಶಿಯಲ್ಲಿ ಹುಟ್ಟಿದಾಗ ಅವರು ದೈಹಿಕವಾಗಿ ಗಂಡಿನ ವ್ಯಕ್ತಿತ್ವ ಉಳ್ಳವರಾಗಿದ್ರು ಕೂಡ ಮಾನಸಿಕವಾಗಿ ಒಂದಷ್ಟು ಹೆಣ್ಣಿನ ಗುಣಧರ್ಮಗಳಿರ್ತದೆ. ಸಹಾಯದ ಗುಣ, ಹೆಲ್ಪಿಂಗ್ ನೇಚರ್, ಮನೆ ಕೆಲಸವನ್ನ ಮಾಡುವಂಥದ್ದು, ಹಾರ್ಡ್ ವರ್ಕ್ ಮಾಡುವಂತ ಗುಣಧರ್ಮಗಳನ್ನ ಇವರು ಹೊಂದಿರ್ತಾರೆ. ಇವರ ಒಂದು ಪಾಸಿಟಿವ್ನೆಸ್ ಏನಪ್ಪಾ ಅಂದ್ರೆ, ಒಂದು ಸ್ಥಿರತೆ, ಒಂದು ಶ್ರದ್ಧೆ ಮತ್ತು ಹಿಡಿದ ಕೆಲಸವನ್ನ ರಾತ್ರಿ ಹಗಲು ಅನ್ನೋದೇ ಮಾಡುವಂಥದ್ದು. ಯಾಕಂದ್ರೆ ಈ ರಾಶಿಯ ಸಿಂಬಲ್ ಇದೆಯಲ್ಲ, ಇಟ್ ಇಸ್ ಗೂಳಿ. ಈ ಗುಳಿ ಏನ್ ಮಾಡುತ್ತೆ ಅಂತಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡುತ್ತೆ. ಹಾಗಾದ್ರೆ ಇವರ ಧನಾತ್ಮಕತೆ, ಒಂದು ಶ್ರದ್ಧೆ ಇರ್ಬೋದು, ಭಕ್ತಿ ಇರ್ಬೋದು ಮತ್ತು ಹಾರ್ಡ್ ವರ್ಕಿಂಗ್ ಇರ್ಬೋದು. ಆದ್ರೆ ಸೇಮ್ ಟೈಮ್ ಅಲ್ಲಿ ಇವರ ಒಂದಷ್ಟು ನೆಗೆಟಿವ್ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಇವರು ಬಹಳ ಪ್ರಮುಖವಾಗಿ ಒಂದು ಸರಿ ಏನಾದ್ರೂ ಒಂದು ಹಠಕ್ ಬಿದ್ರೆ ಹಠವನ್ನ ಸಾಧಿಸುವಂಥದ್ದು. ಅದರ ಜೊತೆಗೆ ಬೇಗ, ಈಗ ನೀವು ಎಷ್ಟು ಶ್ರದ್ಧೆಯಿಂದ ಇರ್ತಾರೋ, ಎಷ್ಟು ಪ್ರಾಮಾಣಿಕವಾಗಿರ್ತಾರೋ, ಎದುರುಗಡೆ ಇರೋರು ಕೂಡ ಹಾಗೆ ಇರಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇವ್ರಿಗಿರುತ್ತೆ. ಅವ್ರು ಯಾವಾಗ ಅದನ್ನ ನಡ್ಕೊಳ್ಳೋದಿಲ್ವೋ ಅವ್ರ ವಿರುದ್ಧ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಕೋಪ ಅಥವಾ ಶತ್ರುತ್ವವನ್ನ ತಮಗ್ ತಾವೇ ಹೆಚ್ಚನ್ನ ಮಾಡ್ಕೊಬಿಡ್ತಾರೆ. ಅದನ್ನ ಮಾಡ್ಕೋಬಾರ್ದು. ಅದ್ರ ಜೊತೆಗೆ ನೀವು ಮಾಡ್ಬೇಕಾಗಿರುವಂತದ್ದು ಹಳೆ ವಿಚಾರಗಳನ್ನೇ ಪದೇ ಪದೇ ಮೆಲ್ಕನ್ನ ಹಾಕುವಂತ ಕೆಲಸವನ್ನ ಮಾಡಬಾರ್ದು. ಹಳೆ ವಿಚಾರಗಳನ್ನ ಬಿಟ್ಬಿಟ್ಟು ಹೊಸ ಕೆಲಸಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನ ಹರಿಸಬೇಕು. ವೃತ್ತಿ ಅಂತ ಬಂದಾಗ ಇವರಿಗೆ ಸ್ವಲ್ಪ ಬ್ಯಾಂಕಿಂಗ್ ಕೆಲಸಗಳು, ಹಣಕಾಸು, ವಿನ್ಯಾಸ, ರಿಯಲ್ ಎಸ್ಟೇಟು, ಕಲಾಕ್ಷೇತ್ರ ಮತ್ತು ತಂತ್ರಜ್ಞಾನ, ಈ ಇಷ್ಟು ವಿಚಾರಗಳು ಇವರಿಗೆ ತುಂಬಾ ಸೂಟೇಬಲ್ ಆಗಿರುವಂಥದ್ದು. ಏನೇ ಕೆಲಸ ಮಾಡ್ತಾ ಇರಲಿ ಅದರಲ್ಲಿ ಇವರಿಗೆ ಸ್ವಲ್ಪ ಕಲೆ ಬಗ್ಗೆ ಮತ್ತು ಕಲಾಕ್ಷೇತ್ರದ ಬಗ್ಗೆ, ಸಂಗೀತ ಇರ್ಬೋದು ಅಥವಾ ಕರಕುಶಲ ವಸ್ತುಗಳಿಗೆ ಸಂಬಂಧಪಟ್ಟಂತದ್ದಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಕಲೆಗೆ ಸಂಬಂಧಪಟ್ಟಂತ ಆಸಕ್ತಿ ಇವರು ಹೊಂದಿರ್ತಾರೆ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂತ ತೊಂದರೆ, ಮೊಡವೆಗಳಿಗೆ ಸಂಬಂಧಪಟ್ಟಂತ ತೊಂದರೆಯನ್ನ ಅನುಭವಿಸುವಂಥದ್ದು ಮತ್ತು ಆಹಾರ ಪದ್ಧತಿಯ ವ್ಯತ್ಯಾಸದಿಂದ ತೂಕದ ಏರಿಳಿತಗಳು ಪದೇ ಆಗ್ತದೆ. ಕೆಲವು ಸರಿ ತುಂಬಾ ತಿಂದ್ರು ದಪ್ಪ ಆಗದೆ ಇರುವಂಥದ್ದು, ಆಹಾರ ಪದ್ಧತಿಗಳಿಗೆ ತುಂಬಾ ಅಡಿಕ್ಷನ್ ಆಗುವಂಥದ್ದು, ಈ ತರ ಸಮಸ್ಯೆಗಳು ಇವ್ರಿಗೆ ಇರ್ತದೆ. ನೀವು ಬಹಳ ಮುಖ್ಯವಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜೆ ಮಾಡಬೇಕು. ಜೊತೆಗೆ ಅತ್ಯಂತ ಶುಭವಾಗಿರುವಂತಹ ದಿಕ್ಕು ನಿಮಗೆ ಯಾವ ದಿಕ್ಕಪ್ಪ ಅಂದ್ರೆ, ದಕ್ಷಿಣ ದಿಕ್ಕಿದೆಯಲ್ಲ, ಅದು ಅತ್ಯಂತ ಶುಭ ಫಲವನ್ನ ಕೊಡುವಂತ ದಿಕ್ಕು. ಬರೀ ಪೂರ್ವ ಉತ್ತರ ದಿಕ್ಕಲ್ಲೇ ಮನೆ ಕಟ್ಟಬೇಕು, ಸೈಡ್ ತಗೋಬೇಕು, ಅದನ್ನ ಬಿಡಿ. ವೃಷಭ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭದಾಯಕವಾಗಿರುವಂತದ್ದು. ದಕ್ಷಿಣ ದಿಕ್ಕಿನ ವ್ಯಾಪಾರ, ದಕ್ಷಿಣ ರಸ್ತೆಯ ನಿವೇಶನ, ಇದೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನ ಕೊಡುತ್ತೆ. ನಂಬರ್ 6 ಲಕ್ಷ್ಮಿ ಸಂಖ್ಯೆ ಇಸ್ ವೆರಿ ಪವರ್ಫುಲ್ ನಂಬರ್. ಯಾರೆಲ್ಲ ವೃಷಭ ರಾಶಿಯಲ್ಲಿ ಜನನಾಗಿದ್ದಾರೋ ಅವರು 6ನೇ ನಂಬರ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಮತ್ತು 6ನೇ ನಂಬರ್ ಅನ್ನ ಫಾಲೋ ಮಾಡಿ. ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಅದರ ಜೊತೆಗೆ ನೀವು ಮಾಡ್ಬೇಕಾಗಿರುವಂತದ್ದೇನಂದ್ರೆ, ಕೆಲವರಿಗೆ ಹೋಮ ಆಗತ್ತೆ, ಕೆಲವರಿಗೆ ಅಭಿಷೇಕ ಆಗತ್ತೆ, ಕೆಲವರಿಗೆ ಧ್ಯಾನ ಆಗತ್ತೆ,
ಎಲ್ಲರೂ ಎಲ್ಲ ಕೆಲಸವನ್ನ ಮಾಡೋದ್ರಿಂದ ಬೇಗ ರಿಸಲ್ಟ್ ಸಿಗೋದಿಲ್ಲ. ಆದ್ರೆ ಈ ವೃಷಭ ರಾಶಿಯವರು ಇದಾರಲ್ಲ, ಈ ವೃಷಭ ರಾಶಿಯವರು ವಿಶೇಷವಾದಂತಹ ಅವರೆಕಾಳಿರ್ಬೋದು, ಹೊಸ ವಸ್ತ್ರ ಇರ್ಬೋದು, ಅಥವಾ ನಿತ್ಯ ಉಪಯೋಗವಾಗಿರುವಂತಹ ವಸ್ತುಗಳನ್ನಿರ್ಬೋದು, ದಾನವನ್ನ ಕೊಡೋದ್ರಿಂದ ದೇವಸ್ಥಾನಗಳಲ್ಲಾಗಿರ್ಬೋದು, ನಿರಾಶ್ರಿತರಿಗಾಗಿರ್ಬೋದು, ಬಡವರಿಗಿರ್ಬೋದು, ಮುತ್ತೈದೆಯರಿಗಿರ್ಬೋದು, ಚಿಕ್ಕ ಮಕ್ಕಳಿಗಿರ್ಬೋದು, ದಾನವನ್ನ ಮಾಡೋದ್ರಿಂದ ಬೇಗ ಶುಭ ಫಲವು ನಿಮಗೆ ಪ್ರಾಪ್ತಿ ಆಗ್ತದೆ. ಏನನ್ ಬೇಕಾದ್ರೂ ದಾನದಿಂದ, ಎಕ್ಸಾಂಪಲ್ ನನ್ನ ಮಗ ಓದ್ತಾ ಇಲ್ಲಪ್ಪ, ನನ್ನ ಮಗನಿಗೆ ಒಳ್ಳೇದಾಗ್ಬೇಕು ಅನ್ನುವಂಥ ಇಂಟೆನ್ಷನ್ ಇದ್ರೆ, ಎಕ್ಸಾಂಪಲ್ ಹೆಸರು ಕಾಳನ್ನ ದಾನ ಮಾಡಬೇಕು. ಇಲ್ಲಪ್ಪ ನನ್ಗೆ ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ನನ್ಗೆ ಅನುಕೂಲ ಆಗ್ಬೇಕು ಅಂದ್ರೆ ಪ್ರತಿ ಶುಕ್ರವಾರ ಅವರೆಕಾಳನ್ನ ದಾನ ಮಾಡುವಂಥದ್ದು. ಅಥವಾ ಏನೋ ಒಂದಷ್ಟು ದುಡ್ಡಿನ ತೊಂದರೆ ಆಗ್ಬಿಟ್ಟಿದೆ ಅಂದ್ರೆ ಜೇನುತುಪ್ಪವನ್ನ ಅಮ್ಮನವರ ದೇವಸ್ಥಾನದಲ್ಲಿ ದಾನವನ್ನ ಮಾಡುವಂಥದ್ದು. ಅಂದ್ರೆ ಈ ರಾಶಿಯವರು ಹೆಚ್ಚು ದಾನವನ್ನ ಮಾಡೋದ್ರಿಂದ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ವೃಷಭ ರಾಶಿಗೆ ಸಂಬಂಧಪಟ್ಟಂತ ಇನ್ನ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ